ಈ ಹೆಸರುಗಳಿಗೇನೆ ತುಂಬಾ ಸ್ಪೆಂಡ್ ಮಾಡ್ತಾರೆ. ಓಕೆ, ವಿಲ್ ಸ್ಟಾರ್ಟ್ ಫ್ರಮ್ ಎ. ಸ್ವಲ್ಪ ಹಾನೆಸ್ಟ್ ಇರುತ್ತೆ, ಆದ್ರೆ ಅದೇ ತರ ಸ್ವಲ್ಪ ಈಗೋನ್ ಇರುತ್ತೆ ಸರ್. ಎಷ್ಟೊಂದು ಜನ ಸಿ ಅಲ್ಲಿ ಇರೋರು ಯಾರಿಗೂ ಬೆಂಡ್ ಆಗಲ್ಲ ಸರ್. ಇವಾಗ ಅಪ್ಪ ಅಮ್ಮ ಏನೇ ಹೇಳಿದ್ರು ಹೌದಮ್ಮ ಅಂತ ಕೇಳಿಸ್ಕೊಂಡ್ಬಿಟ್ಟು ಅವ್ರು ಏನ್ ಮಾಡ್ಬೇಕು ಅದನ್ನೇ ಮಾಡೋದು. ಹೆಣ್ಮಕ್ಳಿಗೆ ಐ ಇಂದ ಎಂಡ್ ಆದ್ರೆ ದುಡ್ಡು ಮಾಡ್ಬೋದು ಅವರು. ಜೆ ಇಸ್ ಅನ್ ಆರ್ಟಿಸ್ಟಿಕ್ ಲೆಟರ್ ಅಂತ ಅನ್ಕೊಳ್ಳಿ. ಅದೇ ತರ ಡಿಪ್ರೆಷನ್ ಎನ್ಹಾನ್ಸ್ ಮಾಡೋ ಲೆಟರ್. ಯಾರು ಪಿ ಅಂತ ಹೆಸರಿಟ್ಕೊಂಡಿರ್ತಾರೋ ಲೇಜಿ ಫಾರ್ ಸೆಲ್ಫ್, ಅವ್ರಿಗೋಸ್ಕರ ಲೇಜಿ ಅವರು. ಜೆ ಅಲ್ಲಿ ತುಂಬಾ ಒಳ್ಳೆ ಆರ್ಟಿಸ್ಟಿಕ್ ನೇಚರ್ಸ್ ಬರುತ್ತೆ. ಆದ್ರೆ ಎಕ್ಸ್ಟ್ರೀಮ್ ಡೌನ್ ಸೈಡ್ ಇಸ್ ಡಿಪ್ರೆಸಿವ್ ನೇಚರ್ಸ್ ಬಂದ್ಬಿಡುತ್ತೆ. ಅಕಸ್ಮಾತ್ ಅವ್ರಿಗೆ ಮೂಡ್ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಅಂದ್ರೆ ಇಟ್ ವಿಲ್ ಇವನ್ ಗೋ ಟು ಜಿ. ಒಂದು ನೆಗೆಟಿವ್ ಪಾಯಿಂಟ್ ಏನಂತಂದ್ರೆ ಒಂದು ಇಂಪಲ್ಸಿವ್ ಕ್ಯಾರೆಕ್ಟರ್ ಬಂದ್ಬಿಡುತ್ತೆ. ಅಂದ್ರೆ ಸಡನ್ ಆಗಿ. ಸರಿ, ಈಗ ನೇಮ್ ನ್ಯೂಮರಾಲಜಿ ಕೆಲವೊಂದ್ಸಾರಿ ಈಗ ತುಂಬಾ ಜನ ಈಗ ಮಕ್ಕಳಿಗೆ ನಾಮಕರಣ ಮಾಡ್ಬೇಕು ಅಂತ ನೋಡ್ತಿದ್ದಂಥವ್ರು ಕೆಲವು ಹೆಸರುಗಳಿಟ್ರೆ ಮಕ್ಕಳು ತುಂಬಾ ನಂಬ್ತಕ್ಕಂಥವ್ರು ಸಿಕ್ಕಾಪಟ್ಟೆ ಈ ಹೆಸರುಗಳಿಗೇನೆ ತುಂಬಾ ಸ್ಪೆಂಡ್ ಮಾಡ್ತಾರೆ. ನಿಮಗೂ ಗೊತ್ತಲ್ಲ ನಮ್ಮದೇ ಕೆಲಸ ಅಲ್ವಾ. ಈಗ ಸೊ ಕೆಲವೊಂದು ಹೆಸರುಗಳಲ್ಲಿ ಅಥವಾ ಕೆಲವೊಂದು ಲೆಟರ್ಸ್ ಅಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಆ ವೈಬ್ರೇಷನ್ ಬೇರೆ ಇರುತ್ತೆ. ಈಗ ಉದಾಹರಣೆಗೆ ಈಗ ಕನ್ನಡ ಸಿನಿಮಾಗಳಲ್ಲಿ ಅಂತಾನೆ ತಗೊಳ್ಳಿ, ತುಂಬಾ ಜನ ಆರ್ ಹೆಸರಿಂದ ಯಾರು ಶುರು ಆಗತ್ತಲ್ಲ, ನೀವು ಕನ್ನಡದ ಯಾವುದೇ ಟಾಪ್ ಆರ್ಟ್ ಹೀರೋಯಿನ್ಸ್ ಅಥವಾ ಹೀರೋಗಳು ತಗೊಳ್ಳಿ, ಸ್ಟಾರ್ಟಿಂಗ್ ಫ್ರಮ್ ರಜನಿಕಾಂತ್ ಇಂದ ಹಿಡಿದು ರಾಜ್ಕುಮಾರ್ ಅವ್ರ ತನಕ, ಆಮೇಲೆ ರಮ್ಯಾ, ರಕ್ಷಿತಾ, ಮತ್ತೆ ರಶ್ಮಿಕಾ ಮಂದನ್ನ, ಮತ್ತೆ ಯಾರ್ಯಾರು ಆರಿಂದ ಶುರು ಆಗೋದು ಅದು ವೈಬ್ರೇಷನ್ನೇ ಬೇರೆ ಒಂಥರ. ರಾಧಿಕಾ ಪಂಡಿತ್ ಅವ್ರಾಗ್ಬೋದು ಅಥವಾ ರಾಧಿಕಾ ಕುಮಾರಸ್ವಾಮಿ ಅವ್ರಾಗ್ಬೋದು. ಈ ತರ ಆರ್ಗೆ ಏನೋ ಒಂದು ಸ್ಪೆಷಾಲಿಟಿ ಇರುತ್ತೆ. ಸೊ ಈಗ ಜನರಾಗಿ ಏನ್ ಮಾಡೋಣ ಅಂದ್ರೆ, ನಾನು ಆಕ್ಚುಲಿ ಕ್ಯೂರಿಯಸ್, ಲೈಕ್ ಎ ಇಂದ ಶುರು ಮಾಡೋಣ. ಈ ಲೆಟರ್ಸ್ ಏನು ಅದ್ರ ಹಿಂದೆ ಇರ್ತಕ್ಕಂಥ ಒಂದು ಪವರ್ ಅಂತ. ಓಕೆ, ವಿಲ್ ಸ್ಟಾರ್ಟ್ ಫ್ರಮ್ ಎ. ಈ ಎ ಅನ್ನೋ ಹೆಸರಿಂದ ಶುರು ಆಗತ್ತಲ್ಲ, ಅಕ್ಷರದಿಂದ ಶುರು ಆಗತ್ತಲ್ಲ, ಅವರ ಒಂದು ಸ್ವಭಾವಗಳು ಹೇಗಿರುತ್ತೆ? ಸೊ ಜನರಲಿ ಲೀಡರ್ಶಿಪ್ ಕ್ವಾಲಿಟೀಸ್ ನ್ಯಾಚುರಲ್ ಆಗಿ ಬರುತ್ತೆ ಸರ್. ಅವ್ರಿಗೆ ಸ್ವಲ್ಪ ಹಾನೆಸ್ಟ್ ಇರುತ್ತೆ, ಆದ್ರೆ ಅದೇ ತರ ಸ್ವಲ್ಪ ಈಗೋನ್ ಇರುತ್ತೆ ಅದರ. ಎ ಓಕೆ, ಲೀಡರ್ಶಿಪ್ ಕ್ವಾಲಿಟೀಸ್, ಆಮೇಲೆ ಲೀಡರ್ ಈಗೋ ಸ್ವಲ್ಪ ಬರುತ್ತೆ. ಆಮೇಲೆ ಒಂಥರ ನಾವು ಅದನ್ನ ಲ್ಯಾಡರ್ ಅಂತ ನೋಡ್ಬೋದು ಸರ್. ಏನು ಲ್ಯಾಡರ್ ತರನೇ ಇದೆಯಲ್ಲ, ಒಂದು ಅಪ್ ಸ್ಕೇಲ್ ಆಗೋ ತರ ಒಂದಿರುತ್ತೆ. ಆ ತರ ಆಸ್ಪೆಕ್ಟ್ಸ್ ಇರುತ್ತೆ ಅವ್ರ ಲೆಟರ್ಲಿ. ಸೊ ಎ ಅಂತ ಹೆಸರು ಇಟ್ಕೊಂಡ್ರವ್ರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ, ಈ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಸರ್. ಓಕೆ, ಸ್ವಲ್ಪ ಈಗೋ ಇರುತ್ತೆ. ಓಕೆ, ಬಿ ನೋಡಿ ಸರ್, ಈ ಬಿ ಅನ್ನೋದನ್ನ ನಾವು ನಾಲೆಜ್ ಸ್ಟೋರೋಸ್ ಅಂತೀರಿ. ಅಂದ್ರೆ ಒಂಥರ ಅವರು ಬರೀ 10ನೇ ಕ್ಲಾಸ್ ಓದಿದ್ರು ಒಳ್ಳೆ ನಾಲೆಜ್ ಇರುತ್ತೆ. ಆದ್ರೆ ಅದ್ರ ಜೊತೆಗೆ ಎರಡು ಕ್ವಾಲಿಟೀಸ್ ಬರುತ್ತೆ. ಒಂದು ಎಮೋಷನಲ್ ಅಂಡ್ ಮೂಡಿ ಅಂತ ಹೇಳ್ತೀರಿ. ಅವ್ರು ಎಮೋಷನಲ್ ನೇಚರ್ ಬರುತ್ತೆ ಕೆಲವೊಂದ್ಸಲಿ. ಆಮೇಲೆ ಮೂಡಿ ನೇಚರ್ಸ್ ಆಕ್ಟಿವೇಟ್ ಆಗುತ್ತೆ. ಓಕೆ, ಬಿ ಅಲ್ಲಿ. ನಂತರದ್ದು ಸಿ. ನೋಡಿ ಸರ್, ಸಿ ಅನ್ನೋದು ನಾನ್ ಬೆಂಡಿಂಗ್ ಕ್ಯಾರೆಕ್ಟರ್. ನೀವು ನೋಡಿ ಎಷ್ಟೊಂದು ಜನ ಸಿ ಅಲ್ಲಿ ಇರೋರು ಯಾರಿಗೂ ಬೆಂಡ್ ಆಗಲ್ಲ ಸರ್. ಇವಾಗ ಅಪ್ಪ ಅಮ್ಮ ಏನೇ ಹೇಳಿದ್ರು ಹೌದಮ್ಮ ಅಂತ ಕೇಳಿಸ್ಕೊಂಡ್ಬಿಟ್ಟು ಅವ್ರು ಏನ್ ಮಾಡ್ಬೇಕು ಅದನ್ನೇ ಮಾಡೋದು. ಆಮೇಲೆ ಒಂದು ಸ್ವಲ್ಪ ಆಂಗರ್ ಇಶ್ಯೂಸ್, ಸ್ವಲ್ಪ ಬ್ಯೂಟಿ ಇಸ್ ಅಸೋಸಿಯೇಟೆಡ್ ವಿತ್ ಸಿ. ಬ್ಯೂಟಿ. ಓಕೆ, ಅಂದ್ರೆ ಈಗ ಸಿ ಅಂತ ಹೆಸರು ಇಟ್ಕೊಂಡಿದ್ದವರು ಬ್ಯೂಟಿಫುಲ್ ಆಗಿರ್ತಾರೆ. ಅದೇ ತರ ಎಲ್ಲೇ ಇರ್ಬೋದು ಸರ್. ಬಟ್ ಮೇನ್ ನೀವು ಹೇಳೋದು ಸ್ಟಾರ್ಟಿಂಗ್ ಲೆಟರ್ಸ್ ಅಲ್ಲಿ, ಬಟ್ ಒಳಗಡೆ ಇದ್ರೂ ಈ ಕ್ಯಾರೆಕ್ಟರಿಸ್ಟಿಕ್ಸ್ ವರ್ಕ್ ಆಗುತ್ತೆ. ಬಟ್ ಸಿ ಅಂತ ಹೆಸರಿದ್ರೆ ಸ್ವಲ್ಪ ಬ್ಯೂಟಿನೂ ಅಟ್ರಾಕ್ಟ್ ಆಗುತ್ತೆ. ಅದೇ ತರ ಸ್ವಲ್ಪ ನಾನ್ ಬೆಂಡಿಂಗ್ ಕ್ಯಾರೆಕ್ಟರ್. ಓಕೆ, ಯಾರಿಗೂ ಬೆಂಡ್ ಆಗಲ್ಲ. ಓಕೆ, ಇನ್ನು ಡಿ. ನೋಡಿ ಸರ್, ಡಿ ಅನ್ನೋ ಲೆಟರ್ಸ್ ಅಲ್ಲಿ ಇರೋರು ಯಾರೇ ಆಗ್ಲಿ ಡಾಮಿನೇಟಿಂಗ್ ನೇಚರ್ ಇರುತ್ತೆ. ತುಂಬಾ ಡಾಮಿನೇಟಿಂಗ್ ನೇಚರ್ ಇರುತ್ತೆ. ಆದ್ರೆ ವೆರಿ ಪಾಸಿಟಿವ್ ಪಾಯಿಂಟ್ ಅಂದ್ರೆ ದೇ ಹೆಲ್ಪ್ ಮೆನಿ ಪೀಪಲ್. ಆದ್ರೆ ಹೆಲ್ಪಿಂಗ್ ನೇಚರ್ ಇರುತ್ತೆ, ಆದ್ರೆ ಡಾಮಿನೆನ್ಸ್ ಸ್ವಲ್ಪ ಜಾಸ್ತಿ. ಅವ್ರದ್ದೊಂದು ಡಾಮಿನೆನ್ಸ್ ಇರಬೇಕು ಅನ್ನೋದು ಒಂದು ಫೀಲಿಂಗ್ಸ್ ಇರುತ್ತೆ. ಆದ್ರೆ ಹೆಲ್ಪಿಂಗ್ ನೇಚರ್ ಜಾಸ್ತಿ ಇರುತ್ತೆ. ಆಮೇಲೆ ಹಾರ್ಡ್ ವರ್ಕು ಮಾಡ್ತಾರೆ ಸರ್. ನಾವು ಜನರಲ್ ಆಗಿ ಏನ್ ಹೇಳ್ತೀವಿ ಅಂತಂದ್ರೆ, ಮಕ್ಕಳಿಗೆ ಡಿ ಎಲ್ ಅವಾಯ್ಡ್ ಮಾಡಿ. ಏನಕ್ಕೆ ಅಂತಂದ್ರೆ, ಇವಾಗ ಆಮೇಲೆ ಹೇಳಿದ ಮಾತು ಕೇಳಲ್ಲ, ಚಿಕ್ಕ ವಯಸ್ಸಿಂದಾನೆ ಡಾಮಿನೇಟಿಂಗ್ ನೇಚರ್ ಆಗ್ಬಿಟ್ರೆ ಯಾರಿಗೆ ಅದೇ ತರ ಯಾರಿಗೆ ಕೊಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮಕ್ಕಳು ತುಂಬಾ ಭಯ ಪಡ್ತಾ ಇದಾರೆ, ಆಮೇಲೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಡೆವಲಪ್ ಆಗ್ತಾ ಇದೆ, ಸಮಾಜನ ಫೇಸ್ ಮಾಡಕ್ ಆಗ್ತಾ ಇಲ್ಲ, ಅಂತವ್ರಿಗೆ ಡಿ ಕೊಡ್ಬೇಕು. ಅವ್ರು ನೋಡಿ ಅದೇ ಹೇಳಿದ್ರೆ ನೆಗೆಟಿವ್ ಅಲ್ಲೂ ಪಾಸಿಟಿವ್ ಹುಡುಕ್ಬೋದು, ಬಟ್ ಇನ್ ಜನರಲ್ ಕೊಡಬಾರ್ದು. ಡಿ ಇನ್ ಜನರಲ್ ಕೊಟ್ಟಾಗ ಈ ತರ ಪ್ರಾಬ್ಲಮ್ಸ್ ಬರುತ್ತೆ. ಡಾಮಿನೇಟಿಂಗ್ ನೇಚರ್ಸ್ ಬಂದ್ಬಿಡುತ್ತೆ. ಈಗ ಚಿಕ್ಕ ವಯಸ್ಸಿಂದಾನೆ ಅದನ್ನ ತಗೊಂಡ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮ್ಯಾನೇಜ್ ಮಾಡೋದು. ಬಟ್ ಯಾರು ಕೊಡ್ಬೋದು ಅಂದ್ರೆ ಹೇಳಿದೀನಿ ಸರ್, ಆತರ. ಓಕೆ, ನಂತರದ್ದು ಇ. ನೋಡಿ ಸರ್, ನಾವು ಡಿಸಿಪ್ಲಿನ್ಗೆ ಹೋಲಿಸ್ತೀರಿ. ಡಿಸಿಪ್ಲಿನ್ಗೆ ಇಂದ ಏನಾದ್ರು ಹೆಸರು ಸ್ಟಾರ್ಟ್ ಆದಾಗ ಇಲ್ಲ ಒಳಗಡೆ ಇದ್ದಾಗ ಸ್ವಲ್ಪ ಡಿಸಿಪ್ಲಿನ್ ಇದು ನೇಚರ್ಸ್ ಇರುತ್ತೆ. ಆಮೇಲೆ ಒಂದ್ ಸ್ವಲ್ಪ ಬ್ಯಾಲೆನ್ಸ್ಡ್ ಪರ್ಸನಾಲಿಟಿ. ಇವರು ಒಂದ್ ಸ್ವಲ್ಪ ಎಲ್ಲಾದ್ರಲ್ಲೂ ಒಂದು ಬ್ಯಾಲೆನ್ಸ್ಡ್ ನೇಚರ್ ಇರುತ್ತೆ. ಕ್ರಿಯೇಟಿವ್ ನೇಚರ್ ಇರುತ್ತೆ ಸರ್. ಕ್ರಿಯೇಟಿವ್ ನೇಚರ್ ಇರುತ್ತೆ ಈ ಅಲ್ಲಿ ಇದ್ದಾಗ. ಓಕೆ, ನಂತರದ್ದು ಎಫ್. ನೋಡಿ ಸರ್, ಇದು ಎಫ್ ಅನ್ನೋದು ಅಟ್ಯಾಚ್ಮೆಂಟ್ ಟು ಫ್ಯಾಮಿಲಿ ಜಾಸ್ತಿ ಇರುತ್ತೆ ಸರ್. ಇವರಿಗೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ಸ್ ತುಂಬಾ ಜಾಸ್ತಿ ಇರುತ್ತೆ ಎಫ್ ಅಂತ. ಯಾಕಂದ್ರೆ ನಮ್ಮ ಹಿಂದೂ ಇದರಲ್ಲಿ ಸ್ವಲ್ಪ ಎಫ್ ಲೆಟರ್ ಕಡಿಮೆನೆ ಇದರಲ್ಲಿ. ಬಟ್ ಆದ್ರೂ ಇದ್ದವ್ರು ನೋಡಿ
ಅಟ್ಯಾಚ್ಮೆಂಟ್ ಟು ಫ್ಯಾಮಿಲಿ ಜಾಸ್ತಿ ಇರುತ್ತೆ ಸರ್. ಆಮೇಲೆ ಪ್ರೊಟೆಕ್ಟಿವ್ ನೇಚರ್ ಇರುತ್ತೆ. ಓಕೆ ಪ್ರೊಟೆಕ್ಟಿವ್ ನೇಚರ್. ಓಕೆ, ನಂತರದ್ದು ಜಿ. ನೋಡಿ ಸರ್, ಜಿ ಅಲ್ಲಿ ಇರೋರಿಗೆ ಬ್ಲೆಸ್ಡ್ ಲೆಟರ್ ಅಂತ ನಾವ್ ಹೇಳ್ತೀವಿ. ಒಂದು ನ್ಯಾಚುರಲ್ ಬ್ಲೆಸ್ಸಿಂಗ್ಸ್ ಇರುತ್ತೆ ಅವ್ರಿಗೆ. ಜಿ ಅಲ್ಲಿ ಇರೋರಿಗೆ ಅವ್ರು ಎಂತ ತಪ್ಪು ಮಾಡಿರ್ಲಿ ಇಲ್ಲ ಎಂತ ಒಂದು ಸಿಚುವೇಶನ್ ಇರಲಿ ಒಂದು ಬ್ಲೆಸ್ಸಿಂಗ್ಸ್ ಇಂದ ಆಚೆ ಬಂದ್ಬಿಡ್ತಾರೆ. ಅದೊಂದು ಪಾಸಿಟಿವ್ ಪಾಯಿಂಟ್ ಅಬೌಟ್ ಜಿ. ಆದ್ರೆ ಒಂದು ನೆಗೆಟಿವ್ ಪಾಯಿಂಟ್ ಏನಂತಂದ್ರೆ ಒಂದು ಇಂಪಲ್ಸಿವ್ ಕ್ಯಾರೆಕ್ಟರ್ ಬಂದ್ಬಿಡುತ್ತೆ. ಅಂದ್ರೆ ಸಡನ್ ಆಗಿ ರೈಸ್ ಆಗ್ಬಿಡೋದು, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಓಕೆ, ನಂತರದ್ದು ಹೆಚ್. ನೋಡಿ ಸರ್, ಹೆಚ್ ಇಸ್ ಒಂಥರ ಲ್ಯಾಡರ್ ಅಗೇನ್, ಲಕ್ ಲೆಟರ್ ಅಂತ ನಾವು ಹೇಳ್ತೀರಿ. ಸ್ವಲ್ಪ ಮೇಲೆ ಹತ್ಕೊಂಡು ಹೋಗೋಕೆ ಸ್ವಲ್ಪ ಈಸಿ ಇರುತ್ತೆ. ಆಮೇಲೆ ನೋಡಿ, ಎಷ್ಟೊಂದು ಜನ ಹೆಚ್ಚಿಂದ ಸ್ಟಾರ್ಟ್ ಆಗೋರಿಗೆ ಡಬಲ್ ಇನ್ಕಮ್ ಇರುತ್ತೆ, ಡ್ಯೂಯಲ್ ಇನ್ಕಮ್ ಅಂತ ಹೇಳ್ತೀರಿ. ಅವರು ಒಂದ್ ಬಿಸ್ನೆಸ್ ಕೆಲಸ ಮಾಡ್ತಾ ಇರ್ತಾರೆ, ಒಂದ್ ಕಡೆ ಹೋಗಿ ಇನ್ನೊಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಈ ತರ ಒಂದು ನೇಚರ್ಸ್ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲ, ಒಳಗಡೆ ಇದ್ರೂ ಒಂದೊಂದ್ಸಲಿ ಆಗತ್ತೆ ಆತರ ಇಲ್ಲಾಂದ್ರೆ ಅಟ್ಲೀಸ್ಟ್ ಮಾಡ್ತಿದ್ರು ಒಂದು ಥಾಟ್ ಇರುತ್ತೆ, ಇದನ್ ಮಾಡೋಣ ಇಲ್ಲ ಇನ್ನೊಂದು ಮಾಡೋಣ ಅನ್ನೋದು ಒಂದು ಜಾಸ್ತಿ ಇರುತ್ತೆ. ಓಕೆ, ನಂತರದ್ದು ಆಕ್ಚುಲಿ ತುಂಬಾ ಕಮ್ಮಿ ಇದೆ ಹೆಸರು, ನಾನು ಎಲ್ಲೂ ತುಂಬಾ ಕಮ್ಮಿ ಇರುತ್ತೆ. ಐ ಇಲ್ಲ ಸರ್, ಇದಾರೆ. ಏನಂತಂದ್ರೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಹೆಣ್ಮಕ್ಳಿಗೆ ಐ ಇಂದ ಎಂಡ್ ಆದ್ರೆ ದುಡ್ಡು ಮಾಡ್ಬೋದು ಅವರು. ಅಂದ್ರೆ ದುಡ್ಡು ಈಸಿ ಅವ್ರಿಗೆ. ಓಕೆ, ಆದರ್ಶಿನಿ. ಎಸ್, ಅಥವಾ ಐ ಇಂದ ಎಂಡ್ ಆಗುತ್ತೆ. ನೋಡಿ ಸರ್, ಇಂಡಿಯಾದಲ್ಲಿ ಹೆಣ್ಮಕ್ಳ ಹೆಸರು ಇಲ್ಲ ಎ ಇಂದ ಎಂಡ್ ಆಗುತ್ತೆ, ಇಲ್ಲ ಐ ಇಂದ ಎಂಡ್ ಆಗುತ್ತೆ. ನೀವು ನೋಡಿ, ಜಾಸ್ತಿ ವೆರಿ ರೇರ್ಲಿ ಬೇರೆ ಲೆಟರ್ ಅಲ್ಲಿ ಎಂಡ್ ಆಗಲ್ಲ. ನೀವು ನೋಡಿ, ಎಂತ ನೇಮೆ ನೋಡಿ, ಇಂದ್ರಾಣಿ ಇಲ್ಲ ಐ ಇಂದ ಎಂಡ್ ಆಗುತ್ತೆ, ಇಲ್ಲ ಎ ಇಂದ ಎಂಡ್ ಆಗುತ್ತೆ. ಸುಭಾಷಿನಿ. ಎಸ್, ಆತರ. ಬಟ್ ಐ ರೆಪ್ರೆಸೆಂಟ್ಸ್ ಈಗೋ. ಸ್ವಲ್ಪ ಈಗೋ ನೇಚರ್ಸ್ ಜಾಸ್ತಿ ಇರುತ್ತೆ. ಇನ್ನೊಂದು ಹೇಳ್ತೀನಿ, ಇದು ಯಾರಿಗೆ ಒಂದು ಹೆಸರಲ್ಲಿ 3ಗಿನ ಜಾಸ್ತಿ ಐ ಬಂದ್ಬಿಡುತ್ತೋ ಅವ್ರಿಗೆ ನರ್ವ್ ರಿಲೇಟೆಡ್ ಪ್ರಾಬ್ಲಮ್ಸ್, ತಲೆನೋವು ಜಾಸ್ತಿ ಇರುತ್ತೆ, ಮೈಗ್ರೇನ್ಸ್ ಬರುತ್ತೆ. ಓಕೆ, ಆತರ ಆಗುತ್ತೆ. ನನಗೆ ಮುಂದೆ ಬರ್ತಾ ಇದೆ, ನನಗೆ ಗೊತ್ತಿಲ್ಲ ಹೆಸರುಗಳು. ಓಕೆ, GHIJ. ಸರ್ ನೋಡಿ, ಜೆ ಇಸ್ ಅ ವೆರಿ ಒಂಥರ ಟೂ ಎಕ್ಸ್ಟ್ರೀಮ್ಸ್ ಅಂತ ಹೇಳ್ತೀರಿ. ನೀವು ನೋಡಿ, ತುಂಬಾ ಫೇಮಸ್ ಆರ್ಟಿಸ್ಟ್ಗಳು, ಜಯಲಲಿತಾ ಆಗ್ಲಿ, ರಜನಿಕಾಂತ್ ಅವರಾಗ್ಲಿ ಎಲ್ಲ ಜೆ ಇದೆ. ಅದೇ ತರ ರಜನಿಕಾಂತ್ ಅವ್ರ ಹೆಸರು ಜೆ ಇದೆ, ಆ ತರ. ಆಮೇಲೆ ಜಿಯಾ ಖಾನ್ ಅಂತ ಒಬ್ರು ನೋಡಿ, ಸೂಸೈಡ್ ಮಾಡ್ಕೊಂಡ್ರು ನೋಡಿ, ಅವರು ಆಕ್ಟರ್. ತರ ಜೆ ಅಲ್ಲಿ ತುಂಬಾ ಒಳ್ಳೆ ಆರ್ಟಿಸ್ಟ್ಗಳು, ಆರ್ಟಿಸ್ಟಿಕ್ ನೇಚರ್ಸ್ ಬರುತ್ತೆ. ಆದ್ರೆ ಎಕ್ಸ್ಟ್ರೀಮ್ ಡೌನ್ ಸೈಡ್ ಇಸ್ ಡಿಪ್ರೆಸಿವ್ ನೇಚರ್ಸ್ ಬಂದ್ಬಿಡುತ್ತೆ. ಅಕಸ್ಮಾತ್ ಅವ್ರಿಗೆ ಮೂಡ್ ಮ್ಯಾನೇಜ್ ಮಾಡಕ್ಕಾಗಿಲ್ಲ ಅಂದ್ರೆ ಇಟ್ ವಿಲ್ ಇವನ್ ಗೋ ಟು ಸಿಚುಯೇಷನ್ಸ್. ಓಕೆ, ಸ್ವಲ್ಪ ಜೇಲ್ ಇರೋರು ಮಕ್ಳು ಯಾವ್ದಾದ್ರು ಇತ್ತು ಅಂತಂದ್ರೆ ಅವ್ರನ್ನ ಸ್ವಲ್ಪ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಅಕಸ್ಮಾತ್ ಅವ್ರು ಯಾರು ಮೂಡಿ ಆಗಿತ್ತು ಅಂತಂದ್ರೆ, ಇಲ್ಲ ಸ್ಪೆಷಲಿ ಇದು ಏನಕ್ಕೆ ಹೇಳ್ತೇನೆ, ಕನ್ಸರ್ನ್ ಇರೋರಿಗೆ ಅಕಸ್ಮಾತ್ ಮಕ್ಳು ಏನಾದ್ರು 2, 2, 11, 20, 29 ಹುಟ್ಟಿ ಜೇಲ್ ಹೆಸರಿಟ್ಬಿಟ್ಟಿದ್ರೆ ತುಂಬಾ ಮೂಡಿ ನೇಚರ್ಸ್, ತುಂಬಾ ಸೆನ್ಸಿಟಿವ್ ಆಗ್ಬಿಟ್ಟಿರ್ತಾರೆ. ಅಂತವ್ರಿಗೆ ಫಸ್ಟ್ ನೇಮ್ ಚೇಂಜ್ ಮಾಡ್ಬೇಕು. ಅಂದ್ರೆ ಈಗ ಜೆ ಇಂದ ಶುರು ಆಗೋರ್ದು, ಸ್ಪೆಷಲಿ ಜೆ ಇಂದ ಶುರು ಆಗೋರಿಗೆ. ಓಕೆ, ಹೆಸರಲ್ಲಿ ಜೆ ಇದ್ರೂ ಅದ್ ನೇಚರ್ ಬರುತ್ತೆ, ಬಟ್ ಸ್ವಲ್ಪ ಇರುತ್ತೆ ಒಳಗಡೆ. ಓಕೆ, ಹೆಂಗದ ಸರ್, ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಜೆ ಇಸ್ ಅನ್ ಆರ್ಟಿಸ್ಟಿಕ್ ಲೆಟರ್ ಅಂತ ಅನ್ಕೊಳ್ಳಿ, ಒಂದು ಆರ್ಟ್ಸ್ಗೆ ಎನ್ಹಾನ್ಸ್ ಮಾಡುವಂತ ಲೆಟರ್. ಅದೇ ತರ ಡಿಪ್ರೆಷನ್ಗೆ ಎನ್ಹಾನ್ಸ್ ಮಾಡೋ ಲೆಟರ್. ಈಗ ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ ಜಾಸ್ತಿ ಎಫೆಕ್ಟ್, ಮಿಡಲ್ ಇದ್ದಾಗ ಮೀಡಿಯಂ ಎಫೆಕ್ಟ್, ಎಂಡ್ ಅಲ್ಲಿ ಇದ್ದಾಗ ಕಡಿಮೆ ಎಫೆಕ್ಟ್, ಆತರ. ಓಕೆ, ನಂತರದ್ದು ಕೆ. ಸೊ ಈ ಕೆ ಅನ್ನೋರ್ಗೆ ಒಂದು 6th ಸೆನ್ಸ್ ಜಾಸ್ತಿ. ನೀವು ನೋಡಿ, ಅವ್ರಿಗೆ ತುಂಬಾ 6th ಸೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಪೇಷನ್ಸ್ ಚೆನ್ನಾಗಿರುತ್ತೆ ಸರ್. ಇಟ್ಸ್ ಅ ಗುಡ್ ಲೆಟರ್ ಆಕ್ಚುಲಿ, ವೆರಿ ಫ್ರಾಂಕ್ಲಿ. ಪೇಷನ್ಸ್ ಅನ್ನೋದು ಚೆನ್ನಾಗಿರುತ್ತೆ ಸರ್ ಅವ್ರಿಗೆ. ಓಕೆ, ಎಲ್. ಸೊ ನೋಡಿ ಸರ್, ಎಲ್ ಆಸ್ ಅ ಲೆಟರ್ ಇಂಡಿಕೇಟ್ಸ್ ಲಾಸ್ ಇನ್ ಜನರಲ್. ಎಲ್ ಆಸ್ ಅ ಲೆಟರ್ ಇಂಡಿಕೇಟ್ಸ್ ಲಾಸ್. ಬಟ್ ಆದ್ರೆ ನೋಡಿ, ತುಂಬಾ ಜನ ಎಲ್ಲಿರೋರು ವೆರಿ ಗುಡ್ ಇನ್ ಆರ್ಗ್ಯುಮೆಂಟ್ಸ್ ಇರ್ತಾರೆ. ಮಾತು ಚೆನ್ನಾಗಿರುತ್ತೆ, ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿರುತ್ತೆ. ಆದ್ರೆ ಸ್ವಲ್ಪ ಲಾಸ್ ಇಂಡಿಕೇಶನ್ಸ್ ಇರುತ್ತೆ ಅದರಲ್ಲಿ. ಓಕೆ, ನಂತರದ್ದು ಎಂ. ಸರ್, ಎಮ್ನ ನಾವು ಮನಿ ಲೆಟರ್ ಅಂತೀರಿ. ಎಮ್ ಒಂದು ಪ್ರಾಸ್ಪೆರಿಟಿ ಲೆಟರ್ ಅಂತಾನು ಹೇಳ್ತಾರೆ ಸರ್. ನೋಡಿ, ಎಮ್ ಅಲ್ಲಿ ಇಟ್ಕೊಂಡು ಸ್ಟಾರ್ಟಿಂಗ್ ಅಕಸ್ಮಾತ್ ನೇಮ್ ಸರಿ ಇತ್ತು ಅಂತಂದ್ರೆ ಮನಿ ಅಟ್ರಾಕ್ಷನ್ ಚೆನ್ನಾಗಿರುತ್ತೆ ಸರ್, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಸ್ವೀಟ್ ಟಾಕ್ ಮಾಡ್ತಾರೆ ತುಂಬಾ. ಸ್ವಲ್ಪ ಎಮ್ ಅಲ್ಲಿ ಇರೋ ನೋಡಿ, ತುಂಬಾ ಮೆತ್ತಿಗೆ, ಇಲ್ಲ ತುಂಬಾ ಒಂಥರ ಸ್ವೀಟ್ ಆಗಿ ಮಾತಾಡ್ತಾರೆ. ಓಕೆ, ನೆಕ್ಸ್ಟ್ ಎನ್ ಆಲ್ಸೋ ಇಸ್ ಅ ಮನಿ ಲೆಟರ್ ಸರ್. ನೋಡಿ, ಎನ್ ಅಲ್ಲಿ ಏನಾಗುತ್ತೆ, ಎನ್ ಇಸ್ ಮನಿ ಲೆಟರ್. ಎಮ್ ಆಲ್ಸೋ ಇಸ್ ಮನಿ ಲೆಟರ್. ಎನ್ ಆಲ್ಸೋ ಅಂದ್ರೆ ಮನಿ ಲೆಟರ್ಸ್ ಇತ್ತು ಅಂತಂದ್ರೆ ನಿಮ್ ಸ್ವಲ್ಪ ದುಡ್ಡಿನ ಅಟ್ರಾಕ್ಷನ್ ಚೆನ್ನಾಗಿರುತ್ತೆ ಅಂತ. ಈ ಎನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಟ್ಸ್ ಅ ವೆರಿ ಸಕ್ಸಸ್ ಲೆಟರ್ ಅಂತ ಹೇಳ್ತಾರೆ. ಒಂದ್ ಸ್ವಲ್ಪ ಎಮೋಷನ್ಸ್ ಇರುತ್ತೆ, ಬಟ್ ಇಟ್ಸ್ ಆಲ್ಸೋ ನಮ್ ಲೆಟರ್ ರಿಲೇಟೆಡ್ ಟು ಸಕ್ಸಸ್. ತುಂಬಾ ಫೇಮಸ್ ಸಕ್ಸಸ್ಫುಲ್ ಪೀಪಲ್ ಎನ್ಸ್ ಜಾಸ್ತಿ ಇರುತ್ತೆ ನೋಡಿ. ನಂತರದ್ದು ಓ ಇಸ್ ಅ ಸ್ಪಿರಿಚುವಲ್ ಲೆಟರ್ ಸರ್. ಓಕೆ, ಸ್ಪಿರಿಚುವಲ್ ಲೆಟರ್. ಸೊ ಸ್ಪಿರಿಚುಯಾಲಿಟಿಗೆ ಕನೆಕ್ಟಿಂಗ್ ನಮ್ಮ ಲೆಟರ್ ಬಂದ್ಬಿಟ್ಟು ಓ. ಸೊ ಎಷ್ಟೊಂದು ಜನ ಓ ಇದ್ದಾಗ ಸ್ಪಿರಿಚುಯಾಲಿಟಿ ಹೈ ಇರುತ್ತೆ ಅವ್ರಿಗೆ.
ಓ ಆಕ್ಚುಲಿ ಹೆಸರುಗಳು ಕಮ್ಮಿ ಅಲ್ವಾ ಇಟ್ಕೊಳ್ಳೋದು? ಈ ಕಡಿಮೆ ಒಳಗಡೆ ಪೂಜಾ ಅನ್ನೋದ್ರೆ POOJ. ಅಲ್ಲ, ಈಗ ಓ ಅಂತ ಹೆಸರು ಶುರು ಆಗುತ್ತೆ. ಇದೆ ಸ್ವಲ್ಪ ಕಡಿಮೆ. ಓಂಕಾರ, ಓಂಕಾರ್, ಓಹಿಲೇಶ್, ಆ ತರ. ಓಬ್ಲೆ. ನಿಮಗೆ ನೀವೀಗ ನಿಮ್ಮ ಹೆಸರು ಓ ಇಂದ ಶುರು ಆಗ್ತಿದ್ರೆ ಅಥವಾ ನಿಮ್ಗೆ ಯಾರನ್ನ ಗೊತ್ತಿರೋರು ಓ ಅಂತಿದ್ರೆ ಕಮೆಂಟ್ ಮಾಡಿ. ಅದೇ ತರ ಸ್ವಲ್ಪ ಸೀಕ್ರೆಟಿವ್ ನೇಚರ್ ಇರುತ್ತೆ ಸರ್. ಓಗೆ ಓಕೆ, ಸ್ವಲ್ಪ ಸೀಕ್ರೆಟಿವ್ ನೇಚರ್ ಇರುತ್ತೆ. ಹುಷಾರಾಗಿರಿ. ಓ MN ಓ ಆಮೇಲೆ ಪಿ. ಸರ್ ನೋಡಿ, ಈ ಪಿ ನೋಡಿ ಬೇಕಾದ್ರೆ 100% ಇದು ವರ್ಕ್ ಆಗಿರುತ್ತೆ. ಯಾರು ಪಿ ಅಂತ ಹೆಸರಿಟ್ಕೊಂಡಿರ್ತಾರೋ ಲೇಜಿ ಫಾರ್ ಸೆಲ್ಫ್, ಅವ್ರಿಗೋಸ್ಕರ ಲೇಜಿ ಅವರು. ಈಗ ಫಾರ್ ಎಕ್ಸಾಂಪಲ್ ಅವರು ಒಬ್ರು ತಾಯಿ ಆಗಿದ್ದಾರೆ ಅನ್ಕೊಳ್ಳಿ, ಅವ್ರ ಮಕ್ಳಿಗೆ ಅವ್ರ ಗಂಡನ್ಗೆ ಎಲ್ಲ ಮಾಡ್ತಾರೆ, ಬಟ್ ಅವ್ರ ಕೆಲಸ ಬಂದಾಗ ಬಿಡು ಆಮೇಲೆ ಮಾಡ್ಕೊಳ್ಳೋಣ, ಇದ್ ಮಾಡ್ಕೊಳ್ಳೋಣ, ಆ ತರ. ಅಂದ್ರೆ ಬೇರೆಯವ್ರಿಗೋಸ್ಕರ ಅದೇನಿಲ್ಲ, ಆದ್ರೆ ಅವ್ರಿಗೋಸ್ಕರ ಬಂದಾಗ ಲೇಸಿನೆಸ್. ಆದ್ರೆ ಸರ್ ತುಂಬಾ ಹೆಲ್ಪ್ಫುಲ್ ನೇಚರ್ ಇರುತ್ತೆ ಸರ್. ಪಿ ತುಂಬಾ ಹೆಲ್ಪ್ಫುಲ್ ನೇಚರ್, ಚಾರಿಟಬಲ್ ನೇಚರ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಹೆಲ್ಪಿಂಗ್ ನೇಚರ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ಯೂ ಇಸ್ ಅ ಲೆಟರ್ ಆಫ್ ಕಾಂಟ್ರವರ್ಸಿ ಅಂತ ಹೇಳ್ತೀರಿ ಸರ್. ಏನಕ್ಕೆ ಅಂತಂದ್ರೆ ನೋಡಿ, ಕ್ವೀನ್ ಎಲಿಜಬೆತ್ ಆ ತರ ಅಲ್ಲ, ಆದ್ರೆ ಆ ಕಾಂಟ್ರವರ್ಸಿ ಆದ್ಮೇಲೆ ಸಕ್ಸಸ್ ಚೆನ್ನಾಗಿರುತ್ತೆ. ಬಟ್ ಆ ಕ್ಯೂ ಇಂದ ಯೂಶಲಿ ನಮ್ಮ ಹಿಂದೂ ನೇಮ್ಸ್ ಅಲ್ಲಿ ಬರಲ್ಲ, ಕೆಲವೊಂದ್ಸಲಿ ಬರುತ್ತೆ, ಕೆಲವೊಂದು ವೆರಿ ರೇರ್ಲಿ ಬರುತ್ತೆ, ಕೆಲವೊಂದು ಕ್ರಿಶ್ಚಿಯನ್ ನೇಮ್ಸ್ ಅಲ್ಲಿ ಬರುತ್ತೆ, ಕೆಲವೊಂದು ಮುಸ್ಲಿಂ ನೇಮ್ಸ್ ಅಲ್ಲಿ ಬರುತ್ತೆ. ಅಂದ್ರೆ ನೀವು ಅಬ್ರಾಡ್ ಅಲ್ಲಿ ಹೋದಾಗ US ಅಲ್ಲಿ ಆ ತರ ಇರಲ್ಲ. ಬಟ್ ಸ್ವಲ್ಪ ಕಾಂಟ್ರವರ್ಸಿ ಅಟ್ರಾಕ್ಟ್ ಮಾಡುತ್ತೆ ಸರ್. ಎಲ್ಲೆಲ್ಲಿ ಕ್ಯೂ ಬಂದಿದೆಯೋ ಅಲ್ಲಿ ಕಾಂಟ್ರವರ್ಸಿ ಅಟ್ರಾಕ್ಟ್ ಮಾಡುತ್ತೆ.